ವಿಕ್ರಮ್ ಗೌಡ್ರು ಮಲಗುವಂತ ಜಾಗ ಇದು. ವಿಶೇಷವಾಗಿ ತಮ್ಮ ತೋಟದಲ್ಲಿ ಮಲಗುವಂತ ಜಾಗ, ಅಂದ್ರೆ ವಿಶಾಲವಾದ ಕಾಡಿದೆ, ಕಾಡಿನ ಮಧ್ಯೆ ಅವ್ರು ಮಲಗುವಂತ ಜಾಗ. ಅಲ್ಲಿ ಆಗ್ಲೇನೆ ಒಬ್ಬ ಜಾಗ ಹಿಡಿದು ಬಿಟ್ಟಿದಾರಲ್ಲ ಸರ್. ಹೌದು. ಎಷ್ಟು ಅಂತ ಹೇಳಿದ್ರೆ ನೀವು ಸುಮಾರು ಬಾರ ಕಾಫಿ ಕಟ್ ಮಾಡೋದು, ಆ ನಂತರ ಅದನ್ನ ಹೇಗೆ ಅಳಿತಾರ ಅಂತ ನೋಡಿರೋದಿಲ್ಲ. ಈಗ ನೋಡಿ ಗೌಡ್ ತಂಡದಿಂದ ಕಾಫಿ ಬಂದಿರೋ ತೋಟದಿಂದ ಎಷ್ಟು ಯಾರ ನೀವ್ ಈಗ ಹೇಳ್ತಾ ಇದ್ರ ಮಾಂಸಾಹಾರಿ ಗಿಡಗಳು ಇದಾವಂತ. ಮಾಂಸಾಹಾರಿ ಗಿಡ ನನ್ನಲ್ಲೇ ಇದೆ. ಮುಂದೆ ಭೀಮ ಎಲ್ಲಿದ್ದಾನೆ ಸರ್ ಈಗ? ನಮ್ಮ ಸಕಲೇಶ್ಪುರ ಮತ್ತೆ ಬೇಲೂರು ಬಾರ್ಡರ್ ಅಲ್ಲಿ ಇದ್ದಾನೆ. ಈಗ ಭೀಮನಿಂದ ಏನು ಉಪದ್ರ ಆಗ್ತಾ ಇಲ್ಲ. ಕಾಫಿ ತೋಟದೊಳಗೆ ಭೀಮಿಗೆ ಹೋಗಕ್ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಕಾಫಿ ತೋಟದೊಳಗೆ ಇವರೆಲ್ಲ ಸೋಲಾರ್ ಇದು ಫೆನ್ಸಿಂಗ್ ಮಾಡಿರೋದ್ರಿಂದ ಭೀಮಿಗೆ ಕಾಡೊಳಗೆ ಕಾಫಿ ತೋಟದೊಳಗೆ ತಿರ್ಗಾಡಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ರಸ್ತೆಯಲ್ಲಿ ತಿರ್ಗಾಡ್ತಾ ಇದ್ದಾನೆ. ಬಿಟ್ರೆ ಭೀಮ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ, ಯಾರನ್ನು ಅಟ್ಯಾಕ್ ಮಾಡಕ್ ಹೋಗಿಲ್ಲ. ಬೇರೆ ಆನೆಗಳಿಂದಲೂ ಏನು ಭೀಮ ಮಾತ್ರ, ನಾನು ಭೀಮನ್ ಮಾತ್ರ ವಹಿಸ್ಕೊಂಡ್ ಮಾತಾಡೋದು. ಬೇರೆ ಎಲ್ಲ ಇದಾರಲ್ಲ, ಅಕ್ಕರಿಂದ ದೊಡ್ಡವರು, ಅಜ್ಜಿ, ಅಜ್ಜ, ಅಕ್ಕ, ದೊಡ್ಡ ಅಕ್ಕ ಎಲ್ಲ ಯಾರಿಂದಲೂ